ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಮದುವೆ ಎಂಬುದು ದುಂದುವೆಚ್ಚ, ಆಡಂಬರ, ಅದ್ಧೂರಿತನದಿಂದ ಕೂಡಿರುತ್ತದೆ. ಇಂತಹ ಮದುವೆಗಳು ಕೆಲವೊಬ್ಬರಿಗೆ ಹೊರೆಯಾಗುವುದು ಉಂಟು. ಇಂತಹ ಮದುವೆಗಳನ್ನು ವಿರೋಧಿಸಿ ಹುಟ್ಟಿಕೊಂಡಂತಹ ಪದ್ಧತಿಯೇ ಮಂತ್ರ ಮಾಂಗಲ್ಯ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ರತಿಯೊಬ್ಬರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ಕೊತೀನಿ. ಮಂತ್ರ ಮಾಂಗಲ್ಯ ಎಂಬುದು ಕುವೆಂಪು ಅವರ ಪರಿಕಲ್ಪನೆಯ ಒಂದು ವಿವಾಹ ಪದ್ಧತಿಯಾಗಿದೆ. ಜಾತಿ, ಧರ್ಮ, ಭಾಷೆ ಎಲ್ಲವನ್ನು ಮೀರಿದ ವಿಶ್ವಮಾನವ ವಿವಾಹ ಪದ್ಧತಿ ಎಂದರೂ ತಪ್ಪಾಗಲಾರದು. ವರದಕ್ಷಿಣೆ, ಗೊಡ್ಡು ಸಂಪ್ರದಾಯಗಳು, ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರವನ್ನು ಒಳಗೊಂಡ ಮದುವೆಗಳಿಂದ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡ ಕುವೆಂಪು ಅವರು 1960ರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯೇ ಮಂತ್ರ ಮಾಂಗಲ್ಯ ಮದುವೆ. ಮಂತ್ರ ಮಾಂಗಲ್ಯವೆಂಬುದು ಜಾತಿ, ಮತ, ಪುರೋಹಿತಶಾಹಿ ಮತ್ತು ವರದಕ್ಷಿಣೆ ಮುಕ್ತವಾಗಿ ಕೇವಲ ಕನ್ನಡ ಪ್ರತಿಜ್ಞಾ ವಿಧಿಗಳ ಮೂಲಕ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ದಂಪತಿಗಳು ಬಾಳಿನ ಹೊಸ ಅಧ್ಯಾಯ ಆರಂಭಿಸಲು ಮಾರ್ಗವಾಗಿದೆ. 1966ರಲ್ಲಿ ಕುವೆಂಪು ಅವರು ತಮ್ಮ ಪುತ್ರ ಪೂರ್ಣಚಂದ್ರ ತೇಜಸ್ವಿಯವರ ವಿವಾಹವನ್ನು ಈ ಪದ್ಧತಿಯನ್ನು ನೆರವೇರಿಸಿದರು. ಮಂತ್ರ ಮಾಂಗಲ್ಯದ ಪ್ರಮುಖ ಅಂಶಗಳೇನೆಂದರೆ ಅದರಲ್ಲಿ ಸರಳತೆ. ಯಾವುದೇ ಪುರೋಹಿತರು, ಜಾತಕ, ರಾಹುಕಾಲ ಅಥವಾ ಅದ್ಧೂರಿ ಆಚರಣೆಗಳಿಲ್ಲದೆ ಕೇವಲ 30 ನಿಮಿಷಗಳಲ್ಲಿ ವಿವಾಹ ಮುಗಿಯುತ್ತದೆ. ಎರಡನೇ ಪ್ರಮುಖ ಅಂಶ ಅಂದರೆ ಕನ್ನಡ ಮಂತ್ರಗಳು. ಈ ಮದುವೆಯಲ್ಲಿ ಸಂಸ್ಕೃತ ಶ್ಲೋಕಗಳ ಬದಲಿಗೆ ಕುವೆಂಪು ಅವರು ರಚಿಸಿದಂತಹ ಅರ್ಥಪೂರ್ಣ ಕನ್ನಡ ಪ್ರತಿಜ್ಞಾವಿಧಿಗಳನ್ನು ವಧುವರರು ಓದುತ್ತಾರೆ. ಪರಿಕಲ್ಪನೆ ಏನಪ್ಪ ಅಂದರೆ ವರದಕ್ಷಿಣೆ ಮುಕ್ತ, ಸತಿಪತಿಗಳಾಗುವ ಇಬ್ಬರು ವ್ಯಕ್ತಿಗಳ ಪರಸ್ಪರ ಗೌರವ, ಪ್ರೀತಿ ಮತ್ತು ನಂಬಿಕೆಗೆ ಒತ್ತು ನೀಡುತ್ತಾರೆ. ನಂತರದಲ್ಲಿ ಇಲ್ಲಿ ಮದುವೆಗೆ ಯಾರು ಸಾಕ್ಷಿಯಾಗ್ತಾರೆ ಅಂದರೆ ಸೂರ್ಯಚಂದ್ರರೇ ಸಾಕ್ಷಿ ಅಥವಾ ಹಿರಿಯರ ಸಮ್ಮುಖದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಲಾಗುತ್ತದೆ. ಈ ವಿವಾಹವನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸುವುದು ಕಡ್ಡಾಯವಾಗಿದೆ. ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲಿನ ವಿವಾಹವನ್ನು ಹಸಿರು ಪರಿಸರದಲ್ಲಿ ಅಥವಾ ಸರಳ ಸಭಾಂಗಣದಲ್ಲಿ ನಡೆಸಲಾಗುತ್ತದೆ. ಇದು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಯಾರಿಗೆಲ್ಲ ಈ ಮಂತ್ರ ಮಾಂಗಲ್ಯದ ಬಗ್ಗೆ ವಿವರಣೆ ಇಷ್ಟ ಆಯಿತು ಅವರೆಲ್ಲರೂ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ತಪ್ಪದೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವಿ ಭಕ್ತಿ ಯೂಟ್ಯೂಬ್ ಚಾನಲ್.